ನನ್ನ ಹೆಸರು ಸಂತೋಷ್ ಅಂತ. ನನ್ನ ಎಜುಕೇಷನ್ ಬಂದ್ಬಿಟ್ಟು ನಂದು ಮಾಸ್ಟರ್ಸ್ ಆಗಿದೆ. ಮೊದಲು ನಾನು ಒಂದು 10 ವರ್ಷ ನಾನು ಕೆಲಸ ಮಾಡ್ತಿದ್ದೆ. ಕೆಲಸ ಆದಮೇಲೆ ನನಗೆ ಸ್ವಲ್ಪ ಹೈಡ್ರೋಪೋನಿಕ್ಸ್ ಮೇಲೆ ಸ್ವಲ್ಪ ನನಗೆ ಅದ್ರ ಮೇಲೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಬಂದು ಇಲ್ಲಿ ಹೈಡ್ರೋಪೋನಿಕ್ಸು ಪಾಲಿ ಹೌಸಲ್ಲಿ ಮಾಡಬೇಕು ಅಂತ ನನಗೆ ಇಷ್ಟ ಆಯಿತು. ಅದಕ್ಕೆ ನಾನು ಇವಾಗ ಪಾಲಿ ಹೌಸಲ್ಲಿ ಇದು ಮಾಡ್ತಾಯಿದ್ದೆ. ನನ್ನ ಹೆಸರು ಚೇತನ್ ಅಂತ. ಸೊ ನಾವಿಬ್ಬರು ಬೇಸಿಕಲಿ ಅಣ್ಣ ತಮ್ಮಂದಿರಿ. ಇವರು ಅಣ್ಣ ನನ್ನ ತಮ್ಮ. ಸೊ ಇಬ್ಬರು ಸಿಡ್ನಿಯಲ್ಲಿ ಇದ್ರಿ. ಸೊ ಇಬ್ಬರು ಮಾಸ್ಟರ್ಸ್ ಮಾಡಿದ್ದೀವಿ. ಸೊ ಅದಾದಮೇಲೆ ಅಣ್ಣಂಗೆ ಇಂಟ್ರೆಸ್ಟ್ ಇತ್ತು, ಫ್ಯಾಮಿಲಿ ಬಿಸ್ನೆಸ್ ಮಾಡಬೇಕಂತ ಇತ್ತು. ಸೊ ಅದಕ್ಕೆ ನಾವು ಸಪೋರ್ಟಿವ್ ಆಗಿದ್ದಾಗ ಆಗುತ್ತೆ ಅಂದ್ಬಿಟ್ಟು ಸೊ ಇಬ್ಬರು ಒಟ್ಟಿಗೆ ಸೇರಿ ಮಾಡ್ತಾಯಿದ್ವಿ. ಸೊ ಇದು ನಮ್ಮ ಪಾಲಿ ಹೌಸು. ಸೊ ಇದರ ಟೋಟಲ್ ಏರಿಯಾ ಹೇಳಬೇಕು ಅಂದರೆ 2500 ಸ್ಕ್ವೇರ್ ಮೀಟ್ರ್ ಅಂತ ಹೇಳ್ಬೋದು. ಅಂದರೆ ಅರ್ಧ ಎಕರೆಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಇದರಲ್ಲಿ ನಾವು ಅಂದಾಜಿಗೆ ಒಂದು 5,500 ಗಿಡ ಹಾಕಿದ್ದೀವಿ. ಸೊ ಅದರಲ್ಲಿ ಬೈಫಕೇಟ್ ಮಾಡಿದ್ದೀವಿ. 2.5 ಒಂದು ಕಡೆ ರೆಡ್ ಹಾಕಿದ್ದೀವಿ, ಮಿಕ್ಕಿದ ಎಲ್ಲೋ ಹಾಕಿದ್ದೀವಿ. ಸೊ ಇದಕ್ಕೆ ನಾವು ಸಿಸ್ಟಮ್ ಕೊಟ್ಟಿರೋದು ಮ್ಯಾನ್ಯುಯಲ್ ಸಿಸ್ಟಮ್. ಅಂದರೆ ನಾವು ಮ್ಯಾನ್ಯುಯಲ್ ಆರಾಮಾಗಿ ಆಪ್ರೇಟ್ ಮಾಡೋ ಥರ. ಸೊ ಇದಕ್ಕೆ ಟ್ಯಾಂಕನ್ನು ದೊಡ್ಡದಾಗಿ ಹಾಕಿದ್ದೀವಿ. ಸೊ 7,500 ಟ್ಯಾಂಕ್ ಹಾಕಿದ್ದೀವಿ. ದಿನಕ್ಕೊಂದು 3 ಸತಿ 2 ಸತಿ ನೀರು ಬಿಡ್ತೀವಿ. ಸೊ ನಮ್ಮದು ಹೈಡ್ರೋಪೋನಿಕ್ಸ್ ಆಗಿರೋದ್ರಿಂದ ಗ್ರೋ ಬ್ಯಾಗ್ ಸಿಸ್ಟಮ್ ಮಾಡಿದ್ದೀವಿ. ಸೊ ಗ್ರೋ ಬ್ಯಾಗ್ ಸಿಸ್ಟಮಲ್ಲಿ ಏನಾಗಿದೆ ಅಂದರೆ ಸೊ ಡ್ರಿಪ್ಪಿಂದ ನಾವು ನೀರು ಕೊಡ್ತೀವಿ. ಸೊ ಅದರಲ್ಲಿ ಪೆಗ್ ಸಿಸ್ಟಮ್ ಇದೆ. ಸೊ ಅದರಿಂದ ಏನಾಗುತ್ತೆ, ಎಷ್ಟು ನೀರು ಕೊಡಬೇಕು ಅಷ್ಟೇ ಕೊಡ್ತಾಯಿದ್ದೀವಿ. ತುಂಬ ಎಕ್ಸೆಸಿವ್ ಅಂತ ಏನಿಲ್ಲ, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಡ್ತೀವಿ. ಸೊ 5,500 ಗಿಡ ಹಾಕಿದ್ರಾಗಿಂದ ಸೊ ನೀರು ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡಿದ್ರಿ ಅಂದರೆ ಚಿಕ್ಕದಾಗಿ ಹೊಂಡ ಮಾಡ್ಕೊಂಡಿದ್ರಿ. ಸೊ ಹೊಂಡದಲ್ಲಿ ನೀರು ಬಿಟ್ಕೊಂಡು ಸೊ ಅದರಿಂದ ಏನು ಮಾಡಿದ್ರಿ, ಒಂದು ಸ್ಯಾಂಡ್ ಫಿಲ್ಟ್ರ್ ಹಾಕ್ಕೊಂಡಿದ್ರಿ. ಆ ಸ್ಯಾಂಡ್ ಫಿಲ್ಟ್ರಿಂದ ವಾಟರ್ ಟ್ಯಾಂಕಿಗೆ ಹೋಗುತ್ತೆ. ಸೊ ವಾಟರ್ ಟ್ಯಾಂಕ್ ಒಳಗೆ ಸಬ್ಮರ್ಸಿಬಲ್ ಮೋಟ್ರ್ ಇಕ್ಕಿದ್ರಿ. ಸೊ ಅದರಿಂದ ಏನಾಗುತ್ತೆ, ಒಳ್ಳೆ ಪ್ರೆಷರಾಗಿ ನಮಗೆ ನೀರು ಬರ್ತಿದೆ. ಸೊ ಆ ಸಿಸ್ಟಮಲ್ಲಿ ನಾವು ಓಡಿಸ್ತಾ ಇದ್ದೀವಿ. ಸೊ ಅಗ್ರಿಪ್ಲೆಕ್ಸ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ದೀರಿ ಅಂದರೆ, ನಾನು ಕೋಕೋಪೀಟು ಬೇಕು ಅಂತ ನಾನು ನೋಡ್ತಾಯಿದ್ದೆ ಆನ್ಲೈನಲ್ಲಿ. ಆವಾಗ ಬಂದ್ಬಿಟ್ಟು ಅಗ್ರಿಪ್ಲೆಕ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಕೋಕೋಪೀಟು ಇದೆಯಾ ಅಂದ್ಬಿಟ್ಟು. ಸೊ ಅದ್ರ ಜೊತೆಗೆ ಅವ್ರೇನು ಮಾಡಿದ್ರು, ಸ್ವಲ್ಪ ಸರ್ವಿಸಸ್ ಬಗ್ಗೆನೂ ಅವ್ರು ಹೇಳಿದ್ರು, ಏನೇನು ಅವ್ರು ಸರ್ವಿಸಸ್ ಕೊಡ್ತಾರೆ ಅಂತ. ಸರ್ವಿಸಸಲ್ಲಿ ಅಂದರೆ ಅವ್ರು ಬಂದು ಏನು ಹೆಲ್ಪ್ ಮಾಡ್ತಾರೆ, ಅಂದರೆ ಪ್ಲ್ಯಾಂಟ್ಸ್ ಎಲ್ಲ ಹಾಕೋದಕ್ಕೆ ಅಂತೆಲ್ಲ ಅವ್ರಿಗೆ ಹೇಳಿದ್ರು. ಸೊ ಅವರೇ ಬೇಸಿಕಲಿ ಏನು ಸರ್ವಿಸಸ್ ಅಂದರೆ ಸ್ಟ್ರೈಟ್ ಪಾಲಿ ಹೌಸ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನಿಂದ ಕಂಪ್ಲೀಟ್ ಸೆಟಪ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಮಗೆ ಅಷ್ಟರಲ್ಲಿ ಪಾಲಿ ಹೌಸ್ ಕನ್ಸ್ಟ್ರಕ್ಷನ್ ಆಗೋಗಿತ್ತು. ಸೊ ನೆಕ್ಸ್ಟ್ ರಿಮೈನಿಂಗ್ ಇರಿಗೇಷನ್ನು, ಗ್ರೋ ಬ್ಯಾಗ್ಸ್ಗೆ ಎಲ್ಲ ಕೋಕೋಪೀಟ್ ಮಿಕ್ಸ್ ಮಾಡೋದು, ಅದು ಇದು ಸರ್ವಿಸಸ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಥರ ಬಂತು. ಅಲ್ಲಿಂದ ನಾವು ಕ್ಯಾರಿ ಆನ್ ಮಾಡಿದ್ರಿ. ಅದಾದಮೇಲೆ ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವೇನು ಮಾಡಿದ್ರಿ, ಇದು ಏನು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತಂದು ನಾವು ಇದು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಂದರೆ ಕೋಕೋ ಪೀಟ್ ಎಲ್ಲ ಹಾಕಿ ಅದನ್ನೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಹಾಕಿ ಇದು ಮಾಡೋದಕ್ಕೆ ಅವ್ರು ಬಂದ್ಬಿಟ್ಟು ಅಗ್ರಿಪ್ಲೆಕ್ಸಲ್ಲಿ ಬಂದು ಹೆಲ್ಪ್ ಮಾಡಿದ್ರು. ಸೊ ಫುಲ್ ಸೆಟಪ್ಪೆಲ್ಲ ಅವರೇ ಮಾಡಿಕೊಟ್ಟು ಹೋದರು. ಇರಿಗೇಷನು ಪ್ಲಸ್ಸು ಪ್ಲ್ಯಾಂಟ್ಸ್ ಎಲ್ಲ ಸೆಟಪ್ ಮಾಡಿ ಆಮೇಲೆ ಎಲ್ಲ ಒಂದು ಸಲ ಚೆಕ್ ಮಾಡಿ ಆಮೇಲೆ ಇವಾಗೂ ಸರ್ವಿಸ್ ಕೊಡ್ತಿದ್ದಾರೆ. ಆಫ್ಟರ್ ಕಂಪ್ಲೀಷನ್ ಆದಮೇಲೂ ಸರ್ವಿಸ್ ಕೊಡ್ತಿದ್ದಾರೆ ಅವರು. ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಮತ್ತು ಯಾವುದ್ಯಾವುದು ಇದು ಕೊಡಬೇಕು, ಅದಕ್ಕೆ ಊಟ, ನ್ಯೂಟ್ರಿಷನ್ ಏನು ಕೊಡಬೇಕು, ಪ್ಲಸ್ಸು ಸ್ಕೆಡ್ಯೂಲ್ ಏನು, ಆಮೇಲೆ ಯಾವ್ಯಾವ ನ್ಯೂಟ್ರಿಯೆಂಟ್ಸು, ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡಬೇಕು ಅಂತ ಅವರು ಒಂದು ಸ್ಕೆಡ್ಯೂಲ್ ಆಗಿ ನಮಗೆ ಹಾಕ್ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರನೇ ನಾವು ಹೋಗ್ತಾಯಿದ್ದೀವಿ. ಸೊ ನಾವು ಯಾಕೆ ಹೈಡ್ರೋಪೋನಿಕ್ ಸಿಸ್ಟಮ್ಸ್ನ ಯೂಸ್ ಮಾಡಿದ್ದು ಅಂದರೆ, ಓಪನ್ ಫೀಲ್ಡಲ್ಲಾದರೆ ನಮಗೆ ತುಂಬ ಇನ್ಸೆಕ್ಟ್ಸು ಅದು ಇದು ಅಂತೆಲ್ಲ ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವೇನು ಮಾಡಿದ್ರಿ, ಪಾಲಿ ಹೌಸಲ್ಲಿ ಹೋಗ್ಬಿಟ್ಟು ನಾವು ಹೈಡ್ರೋಪೋನಿಕ್ಸ್ ಯೂಸ್ ಮಾಡಿದ್ವಿ. ಹೈಡ್ರೋಪೋನಿಕ್ಸಲ್ಲಿ ಬಂದುಬಿಟ್ಟು ನಮಗೆ ಸ್ವಲ್ಪ ವಾಟರ್ ಯೂಸೇಜ್ ಕಮ್ಮಿ ಆಗುತ್ತೆ. ಪ್ಲಸ್ ನಮಗೆ ಅದಕ್ಕೆ ನ್ಯೂಟ್ರಿಷನ್ ಕೊಟ್ಟಾಗ ಆಲ್ಮೋಸ್ಟ್ ನಾವು ಕೆಮಿಕಲ್ ಅವಾಯ್ಡ್ ಮಾಡಬೇಕಂದ್ಬಿಟ್ಟು ಬಯೋ ಫರ್ಟಿಲೈಸರ್ ಆ ಥರ ಯೂಸ್ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ನಾವು ಹೈಡ್ರೋಪೋನಿಕ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಎಲ್ಲ ನಾವು ಕೊಡ್ತಾಯಿದ್ದೀವಿ. ಸೊ ಓಪನ್ ಫೀಲ್ಡಲ್ಲಿ ಏನಾಗುತ್ತೆ, ಪಕ್ಕದವ್ರು ಬೇರೆ ಏನೋ ಬೆಳೆಸಿರ್ತಾರೆ, ಅವ್ರದ್ದಲ್ಲಿ ಏನಿರುತ್ತೋ, ಸೊ ನಾವು ಓಪನಾಗಿ ಮಾಡಿರ್ತೀವಿ, ಅದರಲ್ಲಿ ಇನ್ನೇನಿರುತ್ತೋ. ಸೊ ಅಲ್ಲಿಂದ ಟ್ರಾನ್ಸ್ಫರ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ ಏನಾಗುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಅದಕ್ಕೋಸ್ಕರ ಈ ಸಿಸ್ಟಮ್ ನಾವು ತೊಗೊಂಡಿದ್ವಿ. ಸೊ ಅದರಿಂದ ಪ್ಲಸ್ ನ್ಯೂಟ್ರಿಷನ್ ವ್ಯಾಲ್ಯೂ, ಇವಾಗ ನಮ್ಗೆ ಕೊಡೋ ತರಕಾರಿ ಇದರಲ್ಲೆಲ್ಲ ಸೊ ತುಂಬ ವ್ಯಾಲ್ಯೂ ಇರುತ್ತೆ. ಸೊ ಆರ್ಗ್ಯಾನಿಕ್ಕಾಗಿ ನಾವು ಆದಷ್ಟು ಪ್ರಿಫರ್ ಮಾಡ್ತಾಯಿದ್ದೀವಿ. ತುಂಬ ಕೆಮಿಕಲ್ ಸ್ಪ್ರೇಯಿಂಗು ಅದು ಇದು ನಾವೇನು ಉಪಯೋಗಿಸ್ತಿಲ್ಲ. ಸೊ ಅದಾದಮೇಲೆ ಏನಾಗುತ್ತೆ, ಕೆಮಿಕಲ್ಸ್ ನಾವು ಆದಷ್ಟು ಫಾರ್ಮರ್ಸ್ಗೆ ಅಂದರೆ ನಮ್ಮ ರೈತರು ಏನಂತೀವಿ ಆದಷ್ಟು ಕಮ್ಮಿ ಉಪಯೋಗಿಸಿ ಅಂತ ಹೇಳ್ಕೊಳ್ತೀವಿ. ಸೊ ಆದಷ್ಟು ಆರ್ಗ್ಯಾನಿಕ್ ಆಗಿರೋಣ ಅಂತ ಅನಿಸುತ್ತೆ.